ಶಾಲೆ ಕಾಲೇಜು ಆರಂಭಿಸುವ ಬಗ್ಗೆ ಸರ್ಕಾರಕ್ಕೆ ಸ್ಪಷ್ಟ ನಿಲುವು ಇಲ್ಲ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಗೊಂದಲದಲ್ಲಿದ್ದಾರೆ. ಹೀಗಾಗಿ ಸರ್ಕಾರ ಸ್ಪಷ್ಟವಾಗಿ ನಿಲುವು ಪ್ರಕಟಿಸಬೇಕು ಎಂದು ಮಂಗಳೂರಿನಲ್ಲಿ ಶಾಸಕ ಯುಟಿ ಖಾದರ್ ಹೇಳಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಗೊಂದಲದ ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆಯಿಂದಾಗಿ ಜನರು ಪರದಾಡುವಂತಾಗಿ ಸರ್ಕಾರದ ಸೂಚನೆಗಳನ್ನು ಪಾಲಿಸದಂತಾಗಿದೆ. ಶಾಲೆ ಆರಂಭದ ವಿಚಾರದಲ್ಲೂ ಸರ್ಕಾರಕ್ಕೆ ಗೊಂದಲವಿದೆ ಎಂದಿದ್ದಾರೆ. ಇನ್ನು ಸರ್ಕಾರ ಜಾರಿಗೆ ತಂದಿರುವ ಎಪಿಎಂಸಿ ಕಾಯ್ದೆ ಬಗ್ಗೆ ಮಾತನಾಡಿ, ಮಕ್ಕಳ ಶಿಕ್ಷಣಕ್ಕಿಂತ ಭೂ ಸುಧಾರಣಾ ಕಾಯ್ದೆಯೇ ಮುಖ್ಯವಾಯಿತೇ ಎಂದು ಪ್ರಶ್ನಿಸಿದ್ದಾರೆ. ಅವರು ಎಲ್ಲರೂ ಕೂಡ ಗೊಂದಲ ಮತ್ತು ಟೆನ್ಷನ್ ನಲ್ಲಿದ್ದಾರೆ. ಯಾವುದೇ ಒಂದು ಸರ್ಕಾರ ನಿಖರತೆ ಮುಖಾಂತರ ಒಂದು ಕ್ಲಾರಿಟಿ ಮುಖಾಂತರ ಒಂದು ತೀರ್ಮಾನ ಕೊಟ್ಟಾಗ ಜನಸಾಮಾನ್ಯ ಎಲ್ಲರೂ ಕೂಡ ಅದನ್ನು ಒಪ್ತಾರೆ. ಅದೇ ಕರ್ನಾಟಕದ ರಾಜ್ಯದ ಬಿಜೆಪಿ ಸರ್ಕಾರ ಕೋವಿಡ್ ಸಂದರ್ಭದಲ್ಲೂ ಕೂಡ ಹಾಗೆ ಫಸ್ಟ್ ಲಾಕ್ಡೌನ್ ಅಂತ ಘೋಷಣೆ ಮಾಡಿದಾಗ ಜನಸಾಮಾನ್ಯರು ಬರೀ ಒಂದೇ ಮಾತಿಗೆ 4 ಗಂಟೆ ಮುಂಚೆ ಹೇಳಿದರೂ ಕೂಡ ಅದೇ ಗೌರವ ಕೊಟ್ಟು ಊಟಕ್ಕೆ ಕಷ್ಟ ಆದರೂ ಅಥವಾ ತಂದೆ ತಾಯಿ ನೋಡಲಿಕ್ಕೆ ಕಷ್ಟ ಆದರೂ ಮಕ್ಕಳು ದೂರ ಇದ್ದರೂ ಕೂಡ ಅದಕ್ಕೆ ಸಹಕಾರ ಕೊಟ್ಟರು. ಯಾಕೆ ಒಂದು ತೀರ್ಮಾನ ಬಂದಿದೆ, ಬಹುಶಃ ಇವತ್ತು ಅದಕ್ಕೆ ಗೌರವ ಕೊಟ್ಟು ನಾವು ಕೂಡ ಸಹಕಾರ ಕೊಡಬೇಕಂತೇಳಿ. ಯಾವಾಗ ರಾಜ್ಯ ಸರ್ಕಾರ ಇದರಲ್ಲಿ ಗೊಂದಲವಾದ ತೀರ್ಮಾನ ಕೊಡಲಿಕ್ಕೆ ಪ್ರಾರಂಭ ಆಯಿತು, ಒಂದೊಂದು ಮಂತ್ರಿಗಳು ಒಂದೊಂದು ಹೇಳಿಕೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರು, ಒಂದೊಂದು ಜನಪ್ರತಿನಿಧಿ ಇವತ್ತು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿ ಗೊಂದಲ ಏರ್ಪಟ್ಟಾಗ ಜನಸಾಮಾನ್ಯರು ಕೂಡ ಸರ್ಕಾರದ ಯಾವುದೇ ಇವತ್ತು ಸೂಚನೆಗೆ ಅದನ್ನು ಪಾಲಿಸದ ರೀತಿಯಂಥ ಪರಿಸ್ಥಿತಿ ಆಗಿದೆ. ಅದೇ ಪರಿಸ್ಥಿತಿ ಇವತ್ತು ಶಿಕ್ಷಣ ಇಲಾಖೆ ಬರುವಂಥ ನಾವಿವತ್ತು ಕಾಣ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಇವತ್ತು ಸೆಪ್ಟೆಂಬರ್ಲಿ ಪ್ರಾರಂಭ ಆಗ್ತದೆ. ಅದಕ್ಕೆ ಎತ್ತವರು ಮಕ್ಕಳು ಶಾಲೆಯೆಲ್ಲ ತಯಾರಾಗುವುದು ಸ್ಟಾರ್ಟ್ ಮಾಡಲಿಕ್ಕೆ ಬರೋ ಸಂದರ್ಭ ಈಗ ಇಲ್ಲ, ಅದು ಮುಂದುವರಿಸಿಕೊಂಡು ಹೋಗಬೇಕಾಗ್ತದೆ, ಈಗ ಹೋಗಲಿಕ್ಕಿಲ್ಲ ಅಂತ ಹೇಳುವಂಥದ್ದು. ಈ ರೀತಿಯ ಗೊಂದಲ ತೀರ್ಮಾನ ಯಾಕೆ? ಭಾಳ ಸ್ಪಷ್ಟತೆಯಿಂದ ಇವತ್ತು ಇರಬೇಕು. ಇವತ್ತು ನಮ್ಮದು ಯಾಕೆಂದರೆ 5 ತಿಂಗಳು ಇವತ್ತು ಬರೀ ಇದರಲ್ಲೇ ಹೋಯಿತು, 5 ಮಂತ್ಸ್. ಇನ್ನು ಇರುವಂಥ ನಮಗೆ 5 ತಿಂಗಳು. ಸರ್ಕಾರ ಏನು ಫಸ್ಟ್ ಮಾಡಬೇಕಾಗ್ತದೆ, ಫಸ್ಟ್ ತೀರ್ಮಾನ ಮಾಡಬೇಕು. ನಾವು ಕ್ಲಾಸ್ ನಡೆಸಬೇಕಾ ಬೇಡವಾ ಮಕ್ಕಳ ಕ್ಲಾಸನ್ನು. ನೋಡಿ, ಎಷ್ಟು ಶಿಕ್ಷಣ ಮುಖ್ಯ ಅಷ್ಟೇ ಮಕ್ಕಳ ಆರೋಗ್ಯ ಕೂಡ ಮುಖ್ಯ. ಕಳೆದ ವರ್ಷ ಇಡೀ 1 ವರ್ಷ ಕಲ್ತರು ಮಕ್ಕಳೆಲ್ಲ ಸೇರಿಕೊಂಡು 1 ವರ್ಷ ಶಾಲೆಗೆ ಹೋದರು, ಕಲ್ತರು. ಒಂದು ಆ್ಯಕ್ಷನ್ ಪ್ಲ್ಯಾನ್ ಇಲ್ಲದ ಕಾರಣ ಇನ್ನೂ ಕೂಡ ಇದು ಡಿಸೆಂಬರ್ ಆಗುವ ವ್ಯಾಪಕವಾಗುವಂಥ ಪರಿಸ್ಥಿತಿ ಆಗ್ತದೆ. ಯಾಕೆ? ಎಲ್ಲ ಗೇಟ್ಗಳಿದ್ದು ಓಪನ್ ಆಗಿದೆ, ಎಲ್ಲ ವ್ಯಾಪಾರಸ್ಥರನ್ನು ವಿಚಾರ ಹೋಗ್ತಾ ಇದೆ. ಜನಸಾಮಾನ್ಯರನ್ನು ಬಿಟ್ಟು ಕೊರೋನಾ ಹೋದ ರೀತಿಯಲ್ಲಿ ಇವತ್ತು ವರ್ತನೆಯೂ ಕೂಡ ಇದೆ.